ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಶಿಷ್ಯವೃಂದ ಹಾಗೂ ಭಕ್ತವೃಂದದವರಿಗೆಲ್ಲ ಶರಣು ಶರಣಾರ್ಥಿಗಳು. ಪ್ರಿಯ ಸನಾತನ ಬಂಧುಗಳೇ, ಇಂದು ನಿಮ್ಮ ಮುಂದೆ ನಾವು ಅತ್ಯಂತ ಮಹತ್ವದ ವಿಷಯವೊಂದನ್ನು ಸಾಕ್ಷ್ಯಾಧಾರಗಳೊಂದಿಗೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ವರ್ಷದ ಜನವರಿ 1ರಂದು ನಮ್ಮ ಪರಮಪೂಜ್ಯರು ಗ್ರಹಗತಿಗಳು ಮತ್ತು ವೈದಿಕ ಕಾಲಜ್ಞಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ವಿಶ್ವ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸಲಿವೆ ಎಂದು ವಿಡಿಯೋ ಸಂದೇಶದಲ್ಲಿ ತಿಳಿಸಿದ್ದರು. ಅದರಲ್ಲೊಂದು ಪ್ರಮುಖ ಉಲ್ಲೇಖ ಬ್ರಿಟನ್ ಪ್ರಧಾನಿಯವರ ಕುರಿತು ಆಗಿತ್ತು. ಇಂದು ನಡೆದಿರುವ ಬೆಳವಣಿಗೆಗಳನ್ನು ನೋಡಿದಾಗ ಆ ಸಂದೇಶವನ್ನು ಮತ್ತೊಮ್ಮೆ ಪರಿಶೀಲಿಸುವ ಅಗತ್ಯ ಮೂಡಿದೆ. ಈ ವಿಡಿಯೋದ ಉದ್ದೇಶ ಯಾರನ್ನೂ ಅಂಧ ನಂಬಿಕೆಗೆ ಪ್ರೇರೇಪಿಸುವುದಲ್ಲ, ಬದಲಾಗಿ ನಮ್ಮ ಋಷಿಗಳಿಂದ ಬಂದಿರುವ ಸನಾತನ ಜ್ಞಾನ, ಕಾಲಗಣನೆ ಮತ್ತು ಗ್ರಹಗತಿಗಳ ಅಧ್ಯಯನವನ್ನು ವೈಜ್ಞಾನಿಕ ಮನೋಭಾವದಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕೆಂಬುದು ಮಾತ್ರ. ಹಾಗೆಯೇ ನಾವು ಭಾರತವು ಕೇವಲ ಒಂದು ರಾಷ್ಟ್ರವಲ್ಲ. ಇದು ಅನಾದಿ ಕಾಲದಿಂದ ಋಷಿ ಮುನಿಗಳು, ಯೋಗಿಗಳು, ತಪಸ್ವಿಗಳು ಮತ್ತು ಜ್ಞಾನಿಗಳ ತಪೋಭೂಮಿಯಾಗಿದೆ. ವೇದಗಳು, ಉಪನಿಷತ್ತುಗಳು, ಆಗಮಗಳು, ಪುರಾಣಗಳು, ಜ್ಯೋತಿಷ, ಕಾಲಗಣನೆ, ಯೋಗ ಮತ್ತು ಧ್ಯಾನ ಇವೆಲ್ಲವೂ ಮಾನಕುಲಕ್ಕೆ ದಿಕ್ಕು ತೋರಿಸಿದ ಸನಾತನ ಜ್ಞಾನ ಸಂಪತ್ತಿನ ಅಮೂಲ್ಯ ಕೊಡುಗೆಗಳು ಇವಾಗಿವೆ. ಈ ಪವಿತ್ರ ಗುರು ಶಿಷ್ಯ ಪರಂಪರೆಯಲ್ಲಿಯೇ ಇಂದಿಗೂ ಅನೇಕ ಮಹನೀಯರು ವೇದಶಾಸ್ತ್ರ, ಜ್ಯೋತಿಷ ಮತ್ತು ಆಧ್ಯಾತ್ಮಿಕ ಅಧ್ಯಯನದ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅಂತಹ ಪರಂಪರೆಯ ಪ್ರಕಾಶಮಾನ ಆಚಾರ್ಯರಾದ ನಮ್ಮ ಪರಮಪೂಜ್ಯರು ಶ್ರೀ 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 ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳರವರು ತಮ್ಮ ದೀರ್ಘಕಾಲದ ಅಧ್ಯಯನ, ಸಾಧನೆ ಮತ್ತು ವೈದಿಕ ಜ್ಯೋತಿಷ್ಯದ ಆಧಾರದ ಮೇಲೆ ವಿಶ್ವದ ಸಮಕಾಲೀನ ಬೆಳವಣಿಗೆಗಳ ಕುರಿತು ಕಾಲಕಾಲಕ್ಕೆ ವಿಶ್ಲೇಷಣೆಗಳನ್ನು ಹಂಚಿಕೊಂಡಿದ್ದಾರೆ. ಈ ವರ್ಷದ ಜನವರಿ 1ರಂದು ಅವರು ಪ್ರಕಟಿಸಿದ ವಿಡಿಯೋ ಸಂದೇಶದಲ್ಲಿ ಗ್ರಹಗತಿಗಳು ಮತ್ತು ಕಾಲಚಕ್ರದ ಆಧಾರದ ಮೇಲೆ ಬ್ರಿಟನ್ ರಾಜಕೀಯದಲ್ಲಿ ಜೂನ್ ತಿಂಗಳ ವೇಳೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಸಂಭವಿಸಬಹುದು ಎಂದು ವಿಶ್ಲೇಷಣೆಯನ್ನು ನೀಡಿದ್ದರು. ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅನೇಕರು ಆ ಸಂದೇಶವನ್ನು ಮತ್ತೆ ಗಮನಿಸುತ್ತಿದ್ದಾರೆ. ಈ ವಿಡಿಯೋದ ಉದ್ದೇಶ ಯಾರ ಮೇಲೂ ಅಭಿಪ್ರಾಯ ಹೇರಿಕೆ ಮಾಡುವುದಲ್ಲ, ಬದಲಾಗಿ ಸನಾತನ ಋಷಿಗಳಿಂದ ಬಂದ ಜ್ಞಾನ ಪರಂಪರೆ, ವೈದಿಕ ಕಾಲಜ್ಞಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನವನ್ನು ದಾಖಲಾತಿಗಳೊಂದಿಗೆ ಜನರ ಮುಂದೆ ಇಡುವುದು ಅಷ್ಟೇ. ನಮ್ಮ ಪರಮ ಪೂಜ್ಯರ ಸಂದೇಶಗಳು ಭಕ್ತಿಯ ಜೊತೆಗೆ ಅಧ್ಯಯನ, ಚಿಂತನೆ ಮತ್ತು ಪರಿಶೀಲನೆಗೂ ಆಹ್ವಾನ ನೀಡುತ್ತವೆ. ಸನಾತನ ಪರಂಪರೆಯ ನಂಬಿಕೆಯನ್ನು ಮಾತ್ರವಲ್ಲ, ವಿಚಾರವನ್ನೂ ಗೌರವಿಸುತ್ತದೆ. ಇಂತಹ ಅಮೂಲ್ಯ ಜ್ಞಾನವನ್ನು ವಿಶ್ವದ ಮೂಲೆ ಮೂಲೆಗೂ ತಲುಪಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ. ಹೌದಲ್ಲವೇ ಶಿಷ್ಯಂದಿರೇ? ನಿಮ್ಮ ಸಹಕಾರ, ನಿಮ್ಮ ಸಹಯೋಗದೊಂದಿಗೆ ನಾವು ಈ ಕಾಲಜ್ಞಾನವನ್ನು ಎಲ್ಲರಿಗೂ ತಿಳಿಸೋಣ. ಈ ವಿಡಿಯೋವನ್ನು ವೀಕ್ಷಿಸಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತು ಸನಾತನ ಜ್ಞಾನ ಪರಂಪರೆಯನ್ನು ಕುರಿತು ರಚನಾತ್ಮಕ ಚರ್ಚೆಗೆ ಕೈಜೋಡಿಸೋಣ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮತ್ತು ಬ್ರಿಟನ್ ರಾಜಕೀಯದಲ್ಲಿ ವಿಧ್ವಂಸಕ ಕೃತ್ಯಗಳು ನಡೆಯುವಂತಹ ಸೂಚನೆಗಳು ಮತ್ತು ರಾಜಕೀಯದಲ್ಲಿ ಹಲವು ಬದಲಾವಣೆಗಳನ್ನು ಸಹ ನೋಡಬಹುದಾಗಿದೆ. ಆದ್ದರಿಂದ ಬ್ರಿಟನ್ ಪ್ರಧಾನಿಗಳು ಆದಷ್ಟು ಬೇಗನೆ ರಾಜೀನಾಮೆಯನ್ನು ಸಹ ನೀಡುವಂತಹ ಸಾಧ್ಯತೆಗಳು ಸಹ ಈ ವರ್ಷ ಉಂಟಾಗಲಿದೆ. ಆದ್ದರಿಂದ ಬ್ರಿಟನ್ ದೇಶದ ಪ್ರಧಾನಿಗಳಿರಲಿ ಮತ್ತು ಅಲ್ಲಿನ ಸರ್ಕಾರದ ಅಧಿಕಾರಿಗಳಲ್ಲಿ ಆದಷ್ಟು ಎಚ್ಚರಿಕೆಯನ್ನ ವಹಿಸಬೇಕು. ನಂತರ ಕಾಲಜ್ಞಾನದ ಪ್ರಕಾರ ನಿಮಗೆ 2 ವರ್ಷದ ಹಿಂದೆನೂ ಸಹ ತಿಳಿಸಿದ್ದೇವೆ. 2 ಇಂದ 3 ವರ್ಷದ ಹಿಂದೆನೆ ಕಾಲಜ್ಞಾನದಲ್ಲಿ ಯಾವ ದೇಶ, ಇಂಗ್ಲೆಂಡ್ ದೇಶ ನಮ್ಮ ಭಾರತವನ್ನ ಆಳಿತ್ತೋ ಅಂತಹ ಇಂಗ್ಲೆಂಡ್, ಬ್ರಿಟನ್ ದೇಶವನ್ನೇ ಇನ್ನೊಂದು ಜನಾಂಗದವರು ಅಂದ್ರೆ ಅನ್ಯ ಮತದವರೇ ಸಹ ನಿಮ್ಮನ್ನ ಆಳುವ ಕಾಲ ಹತ್ರ ಬರ್ತಾ ಇದೆ. ಅಂದ್ರೆ ಕರ್ಮ ರಿಟರ್ನ್ಸ್ ಅಂತಂದು ಹೇಳ್ತೀವಿ. ಆದ್ದರಿಂದ ಅಂತಹ ಕಾಲವನ್ನು ಸಹ ಭಾರತದ ಪ್ರತಿಯೊಬ್ಬರ ಪ್ರಜೆಗಳು ಸಹ
ನೋಡ್ತೀರಿ. ಯಾಕಂದ್ರೆ ಭಾರತದ ಮೇಲೆ ನೀವು ಮಾಡಿರುವ ಆಳ್ವಿಕೆಯನ್ನ ನಿಮ್ಮ ಮೇಲೆ ಅನ್ಯ ಧರ್ಮದವರು ಆಳ್ವಿಕೆಯನ್ನ ಮಾಡೋದನ್ನ ಹೆಮ್ಮೆಯ ಭಾರತೀಯರಿದ್ರೆ ಖಂಡಿತ ಅವರು ಎಲ್ಲರೂ ನೋಡ್ತಾರೆ ಅಂತಂದು ಸಹ ಕಾಲಜ್ಞಾನ ತಿಳಿಸ್ತಾ ಇದೆ. ಮತ್ತು ಬ್ರಿಟನ್ ದೇಶದ ರಾಜರುಗಳು ಸಹ ಈ ವರ್ಷ ಅತ್ಯಂತ ಜಾಗರೂಕತೆಯನ್ನ ವಹಿಸಬೇಕು. ಏಕಂತಂದ್ರೆ ಹಲವಾರು ರಾಜಮನೆತನದವರ ಅನೇಕ ಹಿರಿ ತಲೆಗಳು ಈ ವರ್ಷ ಅದೃಶ್ಯ ಆಗಲಿವೆ ಅಂತಂದು ಸಹ ಈ 2026 ತಿಳಿಸ್ತಾರಿಂದ ಅಲ್ಲಿನ ಬ್ರಿಟನ್ ದೇಶದ ಹಲವು ರಾಜಮನೆತನದವರು ತುಂಬಾ ಎಚ್ಚರಿಕೆಯಿಂದ ಇದ್ದು ಆದಷ್ಟು ನಮ್ಮ ಸನಾತನ ಪರಂಪರೆಯಲ್ಲಿ ತಿಳಿಸಿರುವ ಅನೇಕ ಪರಿಹಾರೋಪಾಯಗಳನ್ನ ಮಾಡಿದ್ದೇ ಆದರೆ ಖಂಡಿತ ನೀವುಗಳು ಬರುವ ಅಪಾಯಗಳಿಂದ ಪಾರಾಗ್ತೀರಾ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಭಾರತದ ಸನಾತನ ಋಷಿ ಪರಂಪರೆಯಲ್ಲಿ ನಮ್ಮ ಗುರು ಪರಂಪರೆಯೂ ಒಂದಾಗಿರುತ್ತದೆ. ಈ ಪವಿತ್ರ ಗುರು ಪರಂಪರೆಯಲ್ಲಿರುವ ನಮ್ಮ ಪರಮಪೂಜ್ಯರು ಶ್ರೀ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳರವರು ಗ್ರಹಗತಿಗಳು ಮತ್ತು ಕಾಲಚಕ್ರ ಮತ್ತು ವೈದಿಕ ಜ್ಯೋತಿಷ್ಯದ ಆಧಾರದ ಮೇಲೆ ವಿಶ್ವದಲ್ಲಿ ಸಂಭವಿಸಬಹುದಾದ ಹಲವು ಬೆಳವಣಿಗೆಗಳ ಕುರಿತು ತಮ್ಮ ವಿಶ್ಲೇಷಣೆಗಳನ್ನು ಕಾಲಕಾಲಕ್ಕೆ ಹಂಚಿಕೊಂಡಿದ್ದಾರೆ. ಅಂತಹ ವಿಶ್ಲೇಷಣೆಗಳಲ್ಲಿ ಒಂದಾಗಿರುವಂತಹ ವೆನಿಜುಲಾ ಪ್ರದೇಶದಲ್ಲಿ ಪ್ರಬಲ ಭೂಕಂಪ ಸಂಭವಿಸುವ ಸಾಧ್ಯತೆ ಇದೆ ಎಂದು ಮುನ್ನೆಚ್ಚರಿಕೆಯನ್ನು ಸಹ ಅವರು ತಮ್ಮ ವಿಡಿಯೋ ಸಂದೇಶದಲ್ಲಿ ಉಲ್ಲೇಖಿಸಿದ್ದರು. ಇತ್ತೀಚೆಗೆ ವೆನಿಜುಲಾದಲ್ಲಿ ಸಂಭವಿಸಿದ ಭೂಕಂಪದ ನಂತರ ಅನೇಕರು ಈ ಸಂದೇಶವನ್ನು ಪರಿಶೀಲಿಸುತ್ತಿದ್ದಾರೆ. ಈ ವಿಡಿಯೋದ ಉದ್ದೇಶದ ಭಯ ಹುಟ್ಟಿಸುವುದಲ್ಲ ಅಥವಾ ಯಾವುದೇ ಘಟನೆಯನ್ನು ಅತಿರಂಜಿತವಾಗಿ ಮಂಡಿಸುವುದಲ್ಲ. ಬದಲಾಗಿ ನಮ್ಮ ಪರಮಪೂಜ್ಯರು ಮುಂಚಿತವಾಗಿ ನೀಡಿದ ಸಂದೇಶ, ಅದರ ದಾಖಲೆಗಳು ಮತ್ತು ನಂತರ ನಡೆದ ಘಟನೆಗಳು ನಿಮ್ಮ ಮುಂದಿಡುವುದು ಅಷ್ಟೇ. ಸನಾತನ ಧರ್ಮವು ಪರಿಶೀಲನೆ, ಅಧ್ಯಯನ ಮತ್ತು ವಿವೇಕವನ್ನು ಗೌರವಿಸುವ ಪರಂಪರೆಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಮುಕ್ತ ಮನಸ್ಸಿನಿಂದ ವೀಕ್ಷಿಸಿ, ದಾಖಲೆಗಳನ್ನು ಗಮನಿಸಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಇದು ಕೇವಲ ಒಂದು ಘಟನೆಗೆ ಸಂಬಂಧಿಸಿದ ವಿಡಿಯೋ ಅಲ್ಲ, ಸನಾತನ ಋಷಿಗಳ ಜ್ಞಾನ ಪರಂಪರೆಯ ಕುರಿತು ಚಿಂತನೆಯ ಆಹ್ವಾನವಾಗಿದೆ. ಸರ್ವೇ ಜನಃ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. Reports at this hour of two major earthquakes in Venezuela. First, a very serious 7.1 tremor hit the town Morón, which minutes later was followed by a 7.5. Morón is about 90 miles from Venezuela's capital of Caracas. We're seeing heavy damage in Caracas with homes and buildings that have collapsed. Tsunami alerts have been issued for Puerto Rico and Virgin Islands. Bueno, se observa aquella parte, ahí se están desconchando. Este edificio son todos